ಶಿವಲಿಂಗ ದೇವರನ್ನು ನೆನೆದು ಸತ್ಯ ದೇವತಾಗಳನ್ನು ಚಿತ್ತದೊಳಗೆ ಸ್ಮರಿಸಿ ಉಚಿತವಾದ ಉಕ್ತಿಯಿಂದ ಕಥೆ ಮಾಡ್ತೀವಿ. ಚಿತ್ತಗೊಟ್ಟ ನೋಡ್ಬೇಕ್ರಿ ಶಿವ. ಪರಿಸರ ರಕ್ಷಣಾ ಅಂತ ನೀವು ಕೇಳಿರಬಹುದು, ಆದಿ ಕಾಲದೊಳಗೂ ಈ ಬಗ್ಗೆ ಕಾಳಜಿ ಮಾಡ್ತಿದ್ರಿ ಶಿವ. ಈಗ ಹಂತದ ಒಂದು ಕಥೆ ಮಾಡ್ತೀವಿ. ಒಂದಾನೊಂದು ಕಾಲದಾಗ ಜಂಬೂ ದ್ವೀಪದ ದಕ್ಷಿಣ ಕ್ಷೇತ್ರ, ಅಲ್ಲಿ ಸಹ್ಯಾದ್ರಿ ಕಾಡು, ಸದರಿ ಕಾಡು ಆಳಮತ್ತಾಗಲಿರಲಾಗಿ ಸದಾ ತುಂಬಿ ಹರಿಯುವ ನದಿ ಹಳ್ಳ ಕೊಳ್ಳ ಇದ್ದವು. ಸದಾ ಹಸಿರಾದ ಎತ್ತರದ ಬೆಟ್ಟ ಗುಡ್ಡ ಇದ್ದವು, ತುರುಮರಾದಿ ಇದ್ದವು. ಅಂಥ ಕಾಡಿಗಂಟಿ ಒಂದು ಕಾಣದ ಶಿವ. ಅಂದ್ರ ನಾಡಗಂಟಿ ಕಾಡದ ತಾಯಿ ಮಕ್ಕಳಿದ್ದಂಗ, ಗಂಡ ಹೆಂಡತಿದ್ದಂಗ. ಕಾಡಿಗೆ ಋತುಮಾನ ಬಂದ್ರ ನಾಡಿಗೆ ಬಣ್ಣ ಏರ್ತಿತ್ತು. ನಾಡು ತನ್ಪಾಡಿಗೆ ತಾನಿದ್ರ ಕಾಡು ನಿಶ್ಚಿಂತ ಮಲ್ಕೋತಿತ್ತು. ಕಾಡಿನ ಮೂಗಿನ ಮ್ಯಾಲಿನ ಮುಕ್ತಿ ಹಂಗ ಒಳ್ಳೋಡ್ರಿ ಒಂದು ಪಟ್ಟಣ. ಅದು ಯಾವ ಪಟ್ಟಣ ತಮ್ಮ? ಅಲ್ಲಪ್ಪ ತಮ್ಮ, ಅದು ಶಿವಾಪುರ ಪಟ್ಟಣ. ಎತ್ತರದ ಬೆಟ್ಟದ ಮೇಲೆ ಚಿತ್ತಾರದ ಅರಮನೆ, ಬೆಳುದೆಂಗಳಾಗ ಬೆಳ್ಳಿ ಅರಮನೆ, ಬಿಸಿಲಿದ್ರ ಬಂಗಾರದ ಅರಮನೆ, ಕೈ ಜಾರುವಂಥ ಕಲ್ಲ ಕಟ್ಸಿದ 1008 ಕಂಬ ಆ ಅರಮನೆಗೆ. ಅವುಗಳ ಮೇಲೆ ಚಂದ್ರ ನಿವಾಸ, ಹೋದ್ರ ಮ್ಯಾಲೆ 18 ಕಳಸ. ಶಿವಾಪುರ ಪಟ್ಟಣಕ್ಕ ಇಡೀ ಜಗತ್ತಿನಾಗ ದೊಡ್ಡ ಅನ್ಸ್ಕೊಂಡ ಸೋಮರಾಯನ ಒಡೆತನ. ಕಾಡಿಗೂ ರಾಜ, ನಾಡಿಗೂ ರಾಜ. ಎಲ್ಲ ರಾಜರಂಗ ಇವನು. ವೀರ ಧೀರ ಶೂರ ಹಿಂಗಿರ್ಲಾಗೆ ತಮ್ಮ ಒಂದ್ ದಿವಸ ವೈರಿ ಸೈನಿಕರು ಕಾಡು ಉದ್ಯಾನ ಉಪವನ ಅಂತ ನೋಡ್ದೆ ಗಿಡ ಹೊಡಿಲಿಕ್ಕೆ ಶುರು ಮಾಡಿದ್ರು. ಹೌದಪ್ಪ ತಮ್ಮ, ಮುಂದೆ ಕೇಳು. ಮರವ ಕಡಿದರೋ ಹಸಿರು ತಂಪು ಕಡಿದರೋ, ಮರವ ಕಡಿದರೋ ಹಸಿರು ತಂಪು ಕಡಿದರೋ, ಮುಂಜಾನೆಯ ಮಂಜಿನಲ್ಲಿ ಅಡ್ಡಿ ಒದ್ದೆಯಾದ, ಮುಂಜಾನೆಯ ಮಂಜಿನಲ್ಲಿ ಅಡ್ಡಿ ಒದ್ದೆಯಾದ ಹೂವ ಚಿಗುರ ಒಟ್ಟು ತುಳಿದು ನಕ್ಕರೋ, ತುಳಿದು ನಕ್ಕರೋ, ತುಳಿದು ನಕ್ಕರೋ, ತುಳಿದು ನಕ್ಕರೋ, ತುಳಿದು ನಕ್ಕರೋ. ಈಗ ಏನಾತಂತ ಅಂದ್ರ ರಾಜರ ಅರಮನ್ಯಾಗ ಸಮಸ್ತ ಪರಿವಾರ ದರ್ಬಾರ್ ಆಚರಿಸುದ್ರಾಗ ವನಪಾಲಕ ಓಡಿ ಬಂದು
ವೈರಿ ಸೈನಿಕರು ಗಿಡ ಕುಡಿಯುವ ಸುದ್ದಿ ಮಹಾರಾಜರಿಗೆ ತಿಳಿಸಿದ. ಮಹಾರಾಜರು ಸೀಟಿಗೆ ಎದ್ದು ಗಂಡಿನ ಸಮೇತ ಯುದ್ಧಕ್ಕ ಹೊಂಟಿದ್ರು. ಹಿಂದೆ ಸಾವಿರ ಮುಂದೆ ಸಾವಿರ ದಂಡು ಸೇರಿ, ಹಿಂದೆ ಸಾವಿರ ಮುಂದೆ ಸಾವಿರ ದಂಡು ಸೇರಿ, ಕದನಕ್ಕೆ ಹೊರಟರು ನೂರು ಕೌರಳಿಗೆ ಮಾಂಡಳಿಕರು ಸೇರಿ, ಕದನಕ್ಕೆ ಹೊರಟರು ನೂರು ಕೌರಳಿಗೆ ಮಾಂಡಳಿಕರು ಸೇರಿ, ಮಾಂಡಳಿಕರು ಸೇರಿ, ಮಾಂಡಳಿಕರು ಸೇರಿ, ಮಾಂಡಳಿಕರು ಸೇರಿ, ಮಾಂಡಳಿಕರು ಸೇರಿ. ಯಾರದು ನಗುತ್ತಿರೋದು? ಯಾರಲ್ಲಿ? ಏನಯ್ಯ ಯುದ್ಧಕ್ಕೆ ಹೆದರಿ ಅಲ್ಲಿ ಅಡಗಿಕೊಂಡಿದ್ದೀಯಾ? ಇಲ್ರಿ, ನಾವು ವನಪಾಲಕರಿ. ನನ್ನ ಮಗಳು ವೈರಿ ಸೈನಿಕರಿಗೆ ಅಂಜಿ ಮರ ಹಾಕ್ಯಾಡ್ರಿ. ಅವಳ ರಕ್ಷಣಾ ಮಾಡ್ಲಿಕ್ಕೆ ನಿಂತಿದ್ದೀನಿ. ಮನುಷ್ಯರು ಮರವಾಗುವುದುಂಟೆ? ಕಟ್ಟು ಕತೆ ಹೇಳುತ್ತಿದ್ದೀಯಾ? ಕತಿ ಇಲ್ರಿ, ಹಕೀಕತ್ತದ್ರಿ. ಹೇಗೆ ನಂಬುವುದು? ಈಗ ಇಲ್ಲಿ ನೋಡ್ರಿ ನೀವು. ನೋಡ ನೋಡುತ್ತಲೇ ಕಣ್ಣೆದುರಲ್ಲೇ ಮರದ ರೂಪ ಒಡಗಿ ಅವತರಿಸಿದಲೈ ಕಾನನ ದೇವಿ. ಯುಗೆ ಯುಗೆ ತಾಯಿ, ಯುಗೆ ಯುಗೆ ತಾಯಿ, ಯುಗೆ ಯುಗೆ ತಾಯಿ. ನಿಜ ಹೇಳು, ಈಕೆ ನಿನ್ನ ಮಗಳು? ನಾ ಯಾಕೆ ಸುಳ್ಳು ಹೇಳ? ಕಾಡ್ನ್ಯಾಗ ಸಿಕ್ಕ ಕೂಸ್ ತಂದು ಮಗಳಾದ ಸಾಕಿ ದೊಡ್ಡಾಕಿನ ಮಾಡಿದ್ರೆ ಆಮ್ಯಾಲ ನನಗೆ ವನದೇವತೆ ಮಗಳಂತ ಗೊತ್ತಾಗ ಆಕಿನ ನಾಲ್ಕು ಕಲ್ ಕುಡ್ದ ಒಂದೊಂದು ಅವಳ ಮ್ಯಾಲ ಒಗದಂಗ ಒಂದರಿಂದ ಮರ ಆಗತಾಳ, ಮತ್ತೊಂದರಿಂದ ಹೂ ಬಿಡ್ತಾಳ, ಮೂರನೇದ್ರಿಂದ ಹೂ ಉದುರಿಸ್ತಾಳ, ನಾಲ್ಕನೇದ್ರಿಂದ ಮತ್ತ ಹುಡುಗಿ ಆಗ್ತಾಳ. ಈ ಪವಾಡವನ್ನ ನಾವು ನೋಡಬಹುದೇ? ಜರೂರ ಆಗುತ್ತೆ. ಪುಷ್ಪರಾಣಿ, 4 ಕಲ್ಲು ಆರಿಸಿಕೊಡುವ. ಈಗೋ ಕನ್ಯ ಇದ್ದವಳು ಕರಗಿ ಸಣ್ಣ ಮರ ನಿಂತಿ ತಣ್ಣ ಎದುರ. ಶಿವಲೋಕದ ತಂಗಾಳಿ ಬೀಸದವ ತೂಗತಾವ ಹಸಿರ, ತೂಗತಾವ ಹಸಿರ. ರೆಂಬೆ ನೋಡದರ ಕೊಂಬಿ ನೋಡುವಡ ಮುರಿಯತಾವ ಚಿಗುರ. ಹಾರಿ ಬಂದ ಮರಿ ಹಕ್ಕಿ ಚಿಲಿಪಿಲಿ ಹಾಡತಾವ ಮಧುರ, ಹಾಡತಾವ ಮಧುರ. ಆಶ್ಚರ್ಯ, ಪರಮಾಶ್ಚರ್ಯ. ಈ ಪರಿ ಹಸಿರಾದ ಹಸಿರನ್ನ ನಾನು ಇದುವರೆಗೆ ಕಂಡಿರಲಿಲ್ಲ. ಎಲ್ಲಿ ಪ್ರಭು? ಬೇಗ 2ನೇ ಕಲ್ಲನ್ನು ಎಸಿರಿ. ಈಗೋ ಅರಳಿದ ಬಣ್ಣ ಸಾವಿರ ಹೂವ ಮರದ ಮೈಯ ತುಂಬ. ಅರಳಿದ ಬಣ್ಣ ಸಾವಿರ ಹೂವ ಮರದ ಮೈಯ ತುಂಬ. ಸಾವಿರ ದೀಪದ ಹಗಲ ದೀವಟಿಗೆ ಆಗೋ ಚೈತ್ರ ಬಂದ. ಸಾವಿರ ದೀಪದ ಹಗಲ ದೀವಟಿಗೆ ಆಗೋ ಚೈತ್ರ ಬಂದ. ಹೂವಿನೆದೆಯ ಪರಿಮಳದ ಧೂಳಿಗೆ ಕೆರಳತಾವ ತುಂಬಿ. ಹೂವಿನೆದೆಯ ಪರಿಮಳದ ಧೂಳಿಗೆ ಕೆರಳತಾವ ತುಂಬಿ. ಪ್ರೀತಿಗೆ ಯಾಕೆ ಬೇಕು ಪೀಠಿಗೆ ಬರಲಿ ಹೃದಯ ತುಂಬಿ. ಪ್ರೀತಿಗೆ ಯಾಕೆ ಬೇಕು ಪೀಠಿಗೆ ಬರಲಿ ಹೃದಯ ತುಂಬಿ. ನಿಜ ಹೇಳುತ್ತೇನೆ, ನನ್ನ ಹೃದಯದಲ್ಲಿ ಅಮೃತದ ಮಳೆಯಾಗುತ್ತಿದೆ. ಆಶ್ಚರ್ಯದಿಂದ ಒದ್ದೋಡ ಹೃದಯ ಬಿಟ್ಟು ನನಗೆ ಬೇರೇನೂ ತಿಳಿಯುತ್ತಿಲ್ಲ. ಪ್ರಭು, ಬೇಗ 3ನೇ ಕಲ್ಲನ್ನು ಎಸಿರಿ. ಈಗೋ ಆಕಾಶದ ಮರ ಅಲುಗಿತಾರೆ ಧರೆ ಗುರುಳಿದಂತೆ ಆಗಿ. ಆಕಾಶದ ಮರ ಅಲುಗಿತಾರೆ ಧರೆ ಗುರುಳಿದಂತೆ ಆಗಿ. ಹೂಗಳು ದುರಿದವು ಮಾಗಿಯ ಚಳಿಗೆ ಹಣ್ಣೆಲೆಗಳು ನಡುಗಿ. ಹೂಗಳು ದುರಿದವು ಮಾಗಿಯ ಚಳಿಗೆ ಹಣ್ಣೆಲೆಗಳು ನಡುಗಿ.
ರಾಜನು ಯಾರೋ ಕಿದ್ದರಲ್ಲ. ಪ್ರಭು, ಈಗ ಆ ತಾಯಿಯನ್ನು ಕಂಡಾರೆ ಕಾಣುವುದು ಕಣ್ಣಿಗೆ ಹಿತ. ಬೇಗ 4ನೇ ಕಲ್ಲನ್ನು ಎಸೆಯಿರಿ. ಇಗೋ. ನೋಡುತ್ತಲೇ ಕಣ್ಣೆದುರಲ್ಲೇ ಮರದ ರೂಪ ಒಡಗಿ ಅವತರಿಸಿದಲೈ ಕಾನನ ದೇವಿ. ಯುಗೆ ಯುಗೆ ತಾಯಿ, ಯುಗೆ ಯುಗೆ ತಾಯಿ, ಯುಗೆ ಯುಗೆ ತಾಯಿ. ಋತುಮಾನಗಳ ಕೈಗೆ ಕೈ ಇಟ್ಟು ನಡೆಯ ಕಲಿಸಿದಾಕೆ, ಚಿಗುರು ಹಸಿರಿಗೆ ಪುಷ್ಪವಾಗುವ ಗುಟ್ಟು ಹೇಳಿದಾಕೆ, ಗುಟ್ಟು ಹೇಳಿದಾಕೆ, ಗುಟ್ಟು ಹೇಳಿದಾಕೆ. ಪಕ್ಷಿ ಕೋಟಿಗೆ ಸಾಮಗಾನ ಸಂಗೀತ ಕಲಿಸಿದಾಕೆ, ಮನದ ಕಾಳಿಕೆಯ ತೊಳೆದು ಹೊಳೆವ ಬಿಳಿ ನಗೆಯ ನಗುವ ತಾಯಿ, ನಗೆಯ ನಗುವ ತಾಯಿ, ನಗೆಯ ನಗುವ ತಾಯಿ. ಅಯ್ಯ ವನಪಾಲಕ, ನನಗೊಂದು ಉಪಕಾರ ಮಾಡುತ್ತೀಯ? ತಮ್ಮಂಥ ಮಹಾಪ್ರಭುಗಳಿಗೆ ನನ್ನಂಥ ವನಪಾಲಕರಿಂದ ಆಗೋ ಉಪಕಾರ ಇದ್ದೀತ್ರಿ. ಈ ಪುಷ್ಪರಾಣಿಯನ್ನ ನನಗೆ ಮದುವೆ ಮಾಡಿಕೊಡುತ್ತೀಯ? ಈ ಪ್ರಶ್ನಕ್ಕ ನಾನು ನಿಂತ ಕಾಲ ಮೇಲೆ ಹ್ಯಾಂಗ ಉತ್ತರ ಕೊಡ್ಲಿರಿ? ಕೇಳುವವರು ಮಹಾಪ್ರಭುಗಳೇ ಆಗಿರುವಾಗ ಯೋಚಿಸಿ ಹೇಳುವಂಥದ್ದು ಏನಿದೆ? ಭಾಗ್ಯ ಬಂದು ಬಾಗಲು ತಟ್ಟುವಾಗ ನಾಳೆ ಬಾಂಧವರುಂಟೆ. ಸ್ವಾಮಿ, ಯದಿ ಮಠ ಬೆಳೆದ ಮಗಳನ್ನ ಯೋಗ್ಯ ವರ ನೋಡಿ ಮದುವೆ ಮಾಡಿಕೊಡ್ಬೇಕಾದ ನನ್ನ ಕರ್ತವ್ಯ ಖರೆ. ಆದ್ರ ಇದಕ್ಕೆ ಪುಷ್ಪರಾಣಿಯ ಒಪ್ಪಿಗೆನೂ ಬೇಕಲ್ಲ? ಏನಮ್ಮ ಪುಷ್ಪರಾಣಿ, ನಿನಗೆ ಮಹಾರಾಜರ ರಾಣಿ ಆಗೋದು ಒಪ್ಪಿಗೆ ತಾಯಿ? ಎಷ್ಟೋ ಸಾಲದೆ ವನಪಾಲಕ? ಸ್ವಾಮಿ, ಪುಷ್ಪರಾಣಿಗೆ ಇನ್ನ ಪ್ರಪಂಚ ಏನು ಅಂತ ಗೊತ್ತಿಲ್ಲ. ಆಕಿ ಬಹಳ ಮೃದು ಮನಸ್ಸಿನ. ಪಟ್ಟಣದ ನಾಗರಿಕತೆ ಆಕಿ ಗೊತ್ತಿಲ್ಲ. ಅರಮನೆ ಶಿಷ್ಟಾಚಾರ ಆಕಿ ತಿಳಿಯಂಗಿಲ್ಲ. ಅಲ್ಲದ ಮಹಾಪ್ರಭುಗಳಿಗೆ ಆಗಲೇ ಮಹಾರಾಣಿಯವರು ಇದ್ದಾರಲ್ಲ, ಸವತಿ ಅಂದ್ರೇನಂತನಾದ್ರೂ ಆಕಿಗೆ ತಿಳಿಸಿ ಹೇಳ್ಬೇಕಲ್ಲ. ಹಾಗೆನ್ನ ಬೇಡ ವನಪಾಲಕ. ಈ ಪುಷ್ಪರಾಣಿ ಸಮೇತ ನಮ್ಮೆಲ್ಲರನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ. ಅಲ್ಲಿ ನಾವೆಲ್ಲರೂ ಸುರಕ್ಷಿತರಾಗಿರುತ್ತೇವೆ. ಅಂದರೆ ನಾನು ಈಗಲೇ ತಂದೆಯನ್ನು ಬಿಟ್ಟು ಹೊರಡಬೇಕೇ? ಹೌದು ತಾಯಿ. ಹೌದು ಮಗಳ, ನೀನೀಗ ದೊಡ್ಡವಳಾಗಿದ್ದಿ. ನನ್ನ ಕಾಳಜಿ ಬಿಟ್ಟು ಅರಮನೆಯಾಗ ಸುಖದಿಂದ ಇರು. ಮಹಾರಾಜರ ಬೆಳಕಾಗಿ ಅವರ ವಂಶ ವಿಸ್ತರಿಸಿ ಉದ್ಧಾರ ಮಾಡು. ನನಗ ಈ ಕಾಡು ಅದ, ನಿನ್ನ ನೆನಪಿನ ಕಣ್ಣೀರು ಅದ ಸಾಕು. ಅಪ್ಪ, ನಮ್ ಕತ್ತಿ ಅರಮನೆಯಾಗ ಚಿಗುರ್ಲಿಕ್ಕತ್ತದ. ಅಲ್ಲಿ ರಾಜನ್ ಹಿರೇ ರಾಣಿ ಮಹಾರಾಣಿ ದೊಡಿ ಸೀರಿ ಹೊಡ್ತಿ ಸಿಂಗಾರದ ನೀರ್ಗಿ ಬಿದ್ದು ಕಡಗದ ಕೈ ತಿರುವಿ ಅಂಗಳದಾಗ ಕುಂತಾಳ್ರಿ. ಮುಂದೇನಾತಪ್ಪ ಆತಮ್ಮ? ಕಾಡಿನ ಥರ ಹಕ್ಕಿ ಪಕ್ಷಿಗಳನ್ನು ಹಿಡಿದು ಕೆಳಗಿಂದ ಹಾಡ್ಬಿರು, ಮ್ಯಾಲಿಂದ ಗಿಡಗನ್ ಬಿಡುದು, ಆಮೇಲೆ ಆ ಗಿಡಗ ಈ ಸಣ್ಣ ಸಣ್ಣ ಹಕ್ಕಿ ಮೇಲೆ ಎರಗೋದು. ಓದನ್ನ ನೋಡಿ ಮಹಾರಾಣಿ ಆನಂದ ಪಡೋದು. ಇದಾಟ ಹೊಂದಲ್ತಮ್ಮ? ಹಂಗಾರೆ ನಡೀತಮ್ಮ, ನೀನ್ ಹಕ್ಕಿ ಬಿಡು, ನನ್ ಗಿಡಗ ರೆಡಿ. ಮಹಾರಾಣಿಗೆ ಜಯವಾಗಲಿ. ಯಾರದು? ನೀನು ನಮ್ಮ ತಂದೆಯ ನಿಷ್ಠಾವಂತ ಸೇವಕನಾಗಿದ್ದ ಗುಣವಂತನಲ್ಲವೇ? ಏನು ಬಂದೆ? ವಿಷಯ ಗೊತ್ತಾಯ್ತೆ ಮಹಾರಾಣಿ? ಗೊತ್ತಾಗದೇನು? ಮಹಾರಾಜರು ಉಪವನದಲ್ಲಿ ವೈರಿ ಸೈನಿಕರನ್ನು ಸದೆಬಡೆದು
ಜಯಶಾಲಿಗಳಾಗಿ ಬರುತ್ತಿದ್ದಾರೆ. ಅಷ್ಟೇ ತಾನೇ? ಅಷ್ಟೇ ಅಲ್ಲ ಮಹಾರಾಣಿ, ಇನ್ನೇನು ನನಗೋಸ್ಕರ ಗಿಳಿ ಮರಿಯನ್ನು ಹಿಡಿದು ತರುತ್ತಿದ್ದಾರೆ. ಇಕೋ ನಾನೇ ತಂದಿದ್ದೇನೆ ಮಹಾರಾಣಿ. ಇದು ಸಾಮಾನ್ಯ ಹಸಿರು ಗಿಳಿ ಅಲ್ಲ, ಪಂಚರಂಗಿ ಗಿಳಿ. ಇದರ ಜೊತೆ ಇದೇ ವಯಸ್ಸಿನ ಗಿಡುಗ ಸಿಕ್ಕಿದ್ದರೆ ಚೆನ್ನಾಗಿತ್ತು. ಕೆಳಗೆ ಬಣ್ಣದ ಚಿಟ್ಟೆಂತೆ ಇದು ಹಾರಬೇಕು, ಮೇಲಿನಿಂದ ಕೆಳಕ್ಕೆ ಗಿಡುಗ ಎರಗಿ ಬೇಟೆಯಾಡುತ್ತಿದ್ದರೆ ನೋಡುವುದಕ್ಕೆ ಎಷ್ಟು ಚೆನ್ನ. ಹಾಗಲ್ಲ ಮಹಾರಾಣಿ, ಈ ಹಕ್ಕಿಗೆ ರಣಹದ್ದು ವೈರಿ. ಇದರ ಮೈಬಣ್ಣ ದೂರದ ಅದರ ಕಣ್ಣಿಗೆ ಹಸಿ ಮಾಂಸದಂತೆ ಕಾಣುವುದಂತೆ. ಅದಕ್ಕೇನಂತೆ, ರಣಹದ್ದಿನಿಂದಲೇ ಬೇಟೆಯಾಡಿಸಿದ್ರಾಯಿತು. ಗುಣವಂತ, ಇದಕ್ಕೊಂದು ರಣಹದ್ದಿನ ವ್ಯವಸ್ಥೆಯಾಗಲಿ. ವಿನಯ್, ಈ ಗಿಳಿ ಮರಿ ತಂದುದಕ್ಕೆ ಇಗೋ ಬಹುಮಾನ. ಮಹಾರಾಣಿ, ಇನ್ನೇನಾದರೂ ಹೇಳಲಿಕ್ಕಿದೆ ಗುಣವಂತ? ಹೌದು ಮಹಾರಾಣಿ, ಆಘಾತಕರ ಸುದ್ದಿ. ಮಹಾರಾಜರು ಕಾಡಿನಲ್ಲಿ ಸಿಕ್ಕ ಒಂದು ಹುಡುಗಿಯನ್ನು ಗಾಂಧರ್ವ ವಿಧಿಯಿಂದ ವಿವಾಹ ಮಾಡಿಕೊಂಡಿದ್ದಾರೆ. ನೀನು ಹೇಳುತ್ತಿರುವುದು ನಿಜವೇ? ನಿಜ ಹೇಳುತ್ತಿದ್ದೇನೆ ಮಹಾರಾಣಿ. ಹೊಸ ರಾಣಿಯ ಹೆಸರು ಪುಷ್ಪರಾಣಿಯಂತೆ. ಮಾಯಾ ಮಾಟ ಬಲ್ಲವರಂತೆ. ಬೇಕಾದಾಗ ಮರವಾಗುತ್ತಾರೆ, ಹೂವಾಗಿ ಬೀಗುತ್ತಾರೆ, ಬೇಡವಾದಾಗ ಪುನಃ ಹುಡುಗಿಯಾಗುತ್ತಾರೆ ಮಹಾರಾಣಿ. ಇದನ್ನೆಲ್ಲ ನಿನಗೆ ಯಾರು ಹೇಳಿದರು? ಮಹಾರಾಜರು ಯುದ್ಧಕ್ಕೆ ಬರಲಿಲ್ಲವೇ? ಅಯ್ಯೋ, ನಾವು ಹೋಗಬೇಕಾದ ಅವಶ್ಯಕತೆ ಬೀಳಲೇ ಇಲ್ಲ ಮಹಾರಾಣಿ. ಈ ಮಧ್ಯೆ ಉಪವನದಲ್ಲಿ ಹೊಸ ರಾಣಿಯರ ಕಥೆ ನಡೆದು ಹೋಯಿತು. ಹೊಸ ರಾಣಿಯ ಸ್ವಾಗತದ ಸಿದ್ಧತೆಯಾಗಲೆಂದು ತಮಗೆ ತಿಳಿಸಲು ಮಹಾರಾಜರು ನನ್ನನ್ನು ಅಟ್ಟಿದ್ದಾರೆ. ಸರಿ ಸರಿ, ಇಲ್ಲಿಗೂ ಬಂತೆ ನನ್ನ ದುರ್ದೈವ. ಯಾರಾದರೂ ತೋಡಿಕೊಳ್ಳಲಿ ನನ್ನ ಈ ದುಃಖವನ್ನು. ಇದರ ಬಗ್ಗೆ ಇನ್ನೊಬ್ಬರ ಮುಂದೆ ಆಡಿಕೊಳ್ಳುವುದಕ್ಕೂ ನಾಚಿಕೆಯಾಗುತ್ತದೆ. ಯಾಕೆಂದರೆ ನಾನು ಮತ್ತು ನನ್ನ ಆಸೆ ಇಬ್ಬರೂ ಬಂಜೆಯರು. ಇವಳ್ಯಾರೋ ಪಂಚದವಳಲ್ಲ, ಮತ್ತು ಮಾಟ ಮಾಡಿ ಮಹಾರಾಜರನ್ನು ವಶೀಕರಣ ಮಾಡಿಕೊಂಡಿದ್ದಾಳೆ ಎಂದಾಯಿತು. ವಿನಯ, ಮಹಾರಾಜರು ಅದ್ಯಾವಳ ಮಾಯಾವಿಯನ್ನು ಕಟ್ಟಿಕೊಂಡು ಬರುತ್ತಿದ್ದಾರಂತೆ. ಸ್ವಾಗತದ ಸಿದ್ಧತೆ ಆಗಲಿ. ಗಂಧದ ವಾಸನೆ ಗಮ್ಮಂತ ಬಂದ, ಬೀದಿಯಲ್ಲಿ ಬರುವವರು ಯಾರು? ಹಂಬಲದ ಹೂವುಗಳ ಜಡೆ ತುಂಬ ಮುಡಿದಾಕೆ, ಪುಷ್ಪರಾಣಿಯು ಹೌದೇ ಇವಳು? ಪುಷ್ಪರಾಣಿಯು ಹೌದೇ ಇವಳು? ಮಹಾರಾಣಿ, ನಿನಗೊಬ್ಬ ತಂಗಿಯನ್ನು ತಂದಿದ್ದೇನೆ. ಆಯಿತು ಪ್ರಭು. ಬಾ ತಂಗಿ ಒಳಗೆ. ಕೋಪದ ಬೆಂಕಿ ಮಾಡಿದಳು ರಾಣಿ, ಶಾಪದ ಸೀಮೆ ಎಣ್ಣೆಯ ಸುರಿದಳು. ಕೋಪದ ಬೆಂಕಿ ಮಾಡಿದಳು ರಾಣಿ, ಶಾಪದ ಸೀಮೆ ಎಣ್ಣೆಯ ಸುರಿದಳು. ಬುದ್ಧಿ ವಿವೇಕದ ಕೈಕಾಲು ಕಟ್ಟಿ ಬೆಂಕಿಗೆ ಚೆಲ್ಲಿ ಸಂತಸ ಪಟ್ಟಳು. ಬೆಂಕಿಗೆ ಚೆಲ್ಲಿ ಸಂತಸ ಪಟ್ಟಳು. ಸವತಿ ಮತ್ಸರದಿಂದ ನನ್ನ ಆತ್ಮ ಸುಡುತ್ತಿದೆ. ಪುಷ್ಪರಾಣಿ ಅರಮನೆ ಪ್ರವೇಶಿಸಿದಾಗಿನಿಂದಲೂ ನನ್ನ ಕಣ್ಣು ರೆಪ್ಪೆ ಕಡೆ ನಿದ್ದೆ ಸುಳಿಯದಾಗಿದೆ. ಇವಳ ಮದ್ದು ಮಾಟದ ಕೋಟೆ ದಾಟಿ ಮಹಾರಾಜರನ್ನು ಹಿಡಿಯಬೇಕೆಂಬ ನನ್ನ ಆಸೆಗಳು ತಲೆಬಾಗಿ ಹಿಂದಿರುಗುತ್ತಿವೆ. ಏನೇನೇ ಏನು ಮಾಡುತ್ತಿದ್ದೀಯಾ? ಖಾಲಿ ಪಂಜರ ತರುತ್ತಿದ್ದೀಯಾ? ಮಹಾರಾಣಿ, ಅದನ್ನೇ ಹೇಳುವುದಕ್ಕೆ ಬಂದೆ. ಚಿಕ್ಕ ರಾಣಿಯವರು ಹುಲ್ಲೆ ಮರಿತರ ನೆಗೆಯುತ್ತಾ ಪಂಜರದ ಬಳಿಗೆ ಬಂದರು. ಪಂಜರದಲ್ಲಿದ್ದ ಗಿಳಿ ಮರಿಯನ್ನು ನೋಡಿ, ನೀನು ಉಪವನದಲ್ಲಿರೋ ಪಂಚರಂಗಿ ಮಗಳು ಹಣ್ಣು ಕುಟುಕಿ ಅಲ್ಲವೇನೆ ಎಂದರು. ಅದೇನೋ ಹೇಳ್ತು.
ಆವಾಗಿವರು ನಮ್ಮ ನೆನ್ನೆಯಷ್ಟೇ ಸಿಕ್ಕಿದ್ದಳು, ದಿನ ನಿನ್ನನ್ನು ನೆನೆಸಿಕೊಂಡು ಅಳುತ್ತಾಳೆ ಅಂತಂದಾಗ ಅದು ಅಳುವುದಕ್ಕೆ ಶುರು ಮಾಡಿತು. ಇವರು ಸಮಾಧಾನ ಮಾಡಿದಷ್ಟು ಅದರ ಅಳು ಜೋರಾಯಿತು. ಆಮೇಲೆ ಇಬ್ಬರು ಏನೇನೋ ತುಂಬಾ ಹೊತ್ತು ಮಾತಾಡಿಕೊಂಡರು ಮಹಾರಾಣಿ. ಗಿಳಿ ಮರಿ ನಾಳೆಯ ಗಿಳಿ ಗಿಡುಗನ ಆಟ ಕುರಿತು ಹೇಳಿತೆಂದು ತೋರುತ್ತದೆ. ಆವಾಗ ಚಿಕ್ಕ ರಾಣಿಯವರು ಇದೆಂತ ಅನಾಗರಿಕ ಆಟವೇ ಅಂದರು. ಏನು ಅನಾಗರಿಕ ಆಟ ಅಂದಳೆ? ಹೌದು ಮಹಾರಾಣಿ, ಈ ಆಟ ಆಡಿಸುತ್ತಿರುವವಳು ನಾನು ಮಹಾರಾಣಿ ಅಂತ ಹೇಳಲಿಲ್ಲವೇ? ಹೇಳಬೇಕೆಂದು ಮುಂದೆ ಬಂದೆ. ಆದರೆ ಅವರಿಬ್ಬರ ಸಂಭಾಷಣೆಯಲ್ಲಿ ನನಗೆ ಪ್ರವೇಶವೇ ಸಿಗಲಿಲ್ಲ. ಯಾಕೆಂದರೆ ಅವರ ಮಾತಿನ ಸ್ವಲ್ಪಾಂಶ ಮಾತ್ರ ಅರ್ಥವಾಯಿತು. ಆಮೇಲೆ ಚಿಕ್ಕ ರಾಣಿಯವರು ಪಂಜರದ ಬಳಿಗೆ ಬಂದು ಬಾಗಿಲು ತೆಗೆದು ಗಿಳಿಮರಿಯನ್ನು ಹಾರಿಸಿಬಿಟ್ಟರು. ಏನೋ ಇವಳು ದುರಹಂಕಾರವೇ, ಇದು ಅತಿ ಆಯ್ತು. ಅರಮನೆಯಲ್ಲಿ ನಾನಿರಬೇಕು, ಇಲ್ಲ ಅವಳಿರಬೇಕು. ಈಗ ಮಹಾರಾಜರಲ್ಲಿ ಮಹಾರಾಜ ಆಗಿಲಿ ನೋಡಿ, ಅವನು ಪರಪುಟ್ಟ, ನನ್ನ ಸ್ನೇಹಿತ, ಚೆನ್ನಾಗಿ ಹಾಡುತ್ತಾನೆ, ನಿಮಗೆ ಶುಭವಾಗಲಿ ಎನ್ನುತ್ತಿದ್ದಾನೆ. ಪ್ರಭು, ಅವಳು ಪಂಚರಂಗಿ, ಅರಮನೆಯ ಸೆರೆಯಲ್ಲಿದ್ದಳಂತೆ. ಅಕ್ಕನ ಬಗ್ಗೆ ನನ್ನಲ್ಲಿ ತಕರಾರು ಹೇಳುತ್ತಿದ್ದಾಳೆ. ಇನ್ನು ಮೇಲೆ ಯಾರನ್ನು ಸೆರೆಯಲ್ಲಿ ಇಡಬಾರದಂತೆ, ಹಾಗಂತ ನಿಮ್ಮಲ್ಲಿ ವಿನಂತಿಯಂತೆ. ಪ್ರಭು, ಅಲ್ಲಿ ನೋಡಿ ಹುಣಸೆ ಮರ, ಅಷ್ಟು ದೂರವಿದ್ದರೂ ನನ್ನ ಬಾಯಲ್ಲಿ ನೀರಿರುತ್ತಿದೆ. ಬನ್ನಿ ಪ್ರಭು, ಅಲ್ಲಿರೋ ತಿಳಿ ಹಸಿರೆ ಕರೆಯುತ್ತಿದ್ದಾಳೆ. ಹುಣಸೆ ಹಣ್ಣು ತಿನ್ನೋದಕ್ಕೆ ಇಲ್ಲಿಯ ತನಕ ಬಂದಿದ್ದಾಳೆ. ಅವಳು ಕೂಡ ನಿಮಗೆ ಅಭಿನಂದನೆ ಹೇಳುತ್ತಿದ್ದಾಳೆ. ಅಭಿನಂದನೆ? ಯಾಕಾಗಿ ಹೇಳ್ತಾ ಇದ್ದಾಳೆ? ದೇವಿ, ಗಿಳಿ ಏನು ಹೇಳಿತು? ಹೋಗಿ ಪ್ರಭು, ನನಗೆ ನಾಚಿಕೆ. ವಿಷಯ ಏನೆಂಬುದೇ ತಿಳಿಯಲಿಲ್ಲವಲ್ಲ? ಪ್ರಭು, ನೀವು ಕೆಲವೇ ತಿಂಗಳಲ್ಲಿ ಯುವರಾಜ ತಂದೆಯಾಗುತ್ತೀರಂತೆ. ಓಹೋ, ಸಂತೋಷದ ಸುದ್ದಿ. ಈ ಸಂಭ್ರಮದ ಸಮಾಚಾರವನ್ನು ಎಲ್ಲರಿಗೂ ತಿಳಿಸೋಣ ಬಾ. ಸರಿ ಸರಿ. ತಲೆಗೂದಲು ಕಿತ್ತುಕೊಳ್ಳಲೆ, ತಲೆಬುರುಡೆ ಜಜ್ಜಿಕೊಳ್ಳಲೆ, ಇನ್ನಿವಳನ್ನು ತಡೆ ಹಿಡಿಯುವರುಂಟೆ. ಮೊದಲೇ ಮದ್ದು ಮಾಟದ ಚೆಲುವೆ, ಅದು ಸಾಲದೆಂದು ನನ್ನ ಹೊಟ್ಟೆ ಇರಿಸೋಕೆ ಗರ್ಭಿಣಿ ಬೇರೆ ಆಗಿಬಿಟ್ಟಳು. ಅಯ್ಯೋ ಅಯ್ಯೋ. ದೇವರು ನಿಮ್ಗ ಒಳ್ಳೇದನ್ನು ಮಾಡ್ಲಿ ಮಹಾರಾಣಿ. ಶಾಂತರಾಗ್ರಿ ತಾಯಿ, ಶಾಂತರಾಗ್ರಿ ಮಹಾರಾಣಿ ಅವರ. ಶಾಂತಿ? ಇನ್ನೆಲ್ಲಿಯ ಶಾಂತಿ? ದೇವರು ಮಾಡಿದ ಈ ಅನ್ಯಾಯವನ್ನು ನಾನಾದರೂ ಸರಿಪಡಿಸಲೇಬೇಕು. ಮಾತ್ರ ಮಹಾರಾಣಿಯವ್ರ ಸಿಟ್ಟಿನ್ನು ಕಡಿಮೆ ಆಗಿಲ್ಲ ಶಿವ. ಅದಾಗಲೇ ಬೆಳೆದು ದೊಡ್ಡ ಪ್ರಾಣಿ ಆಗಿ ಬ್ಯಾಟಿಗೆ ತಯಾರಾಗಿದ್ರಪ್ಪ. ಯಾರ್ಯಾರ ರಕ್ತ ಹೀರ್ತದೋ ಏನೋ. ಶಿವ, ಸವತಿ ಮತ್ಸರದಿಂದ ಅಂದಳಾದ ಮಹಾರಾಣಿ ತನ್ನ ತಂದೆಯ ನಿಷ್ಠಾವಂತ ಸೇವಕನಾದ ಗುಣವಂತನ ಜೊತೆಗೆ ಮಹಾರಾಜರ ಮೇಲೆ ದಂಡೆತ್ತಿ ಬರ್ಲಿಕ್ಕೆ ಸಂಚಿನ ಪತ್ರ ಕಳ್ಸಲ್ರಪ್ಪ. ಅಷ್ಟು ತಿಳಿಯಂಗಿಲ್ಲ ಶಿವ ನಿಮಗ. ಏನ್ ತಿಳಿತಪ್ಪ ನಿನಗ? ಯುದ್ಧ ಆಗಿಲ್ಲ ಅಂದ್ರೆ ಮತ್ತ ಮಗಳು ಅಪ್ಪಗ ಕಾಗದ ಬರೆದು ಗಂಡನ ಮೇಲೆ ದಂಡೆತ್ ಬಾ ಅಂದ್ರ ಯಾವ ದೊಡ್ಡ ಅಪ್ಪ ಬರ್ತಾನೆ ಹೇಳ್ರಿ? ಹೌದನಪ್ಪ ತಮ್ಮ, ಗಂಡನ ಮೇಲೆ ದಂಡೆತ್ ಬಾ ಅಂತ ಯಾ ಹೆಂಡತಿ ಹೇಳ್ತಾಳೆ ಹೇಳ್ರಿ? ಅವರಪ್ಪ ಅನ್ಕೋತಾನ ಗಂಡ ಹೆಂಡತಿ ಜಗಳ ಮಾಡ್ಯಾರ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ಅಂದ್ರ ಈ ಪತ್ರ ಮುಟ್ಟೋ ಗಂಟ
ಗಂಡ ಹೆಂಡತಿ ಜಗಳ ಬರ್ತಿರ್ತಾರ, ಉಂಡು ಮಲ್ಕೊಂಡಿರ್ತಾರ ಅಂತ ನಗ್ತಾರಷ್ಟೇ. ಹಂಗಾಗ್ಲಿಲ್ಲೋ ತಮ್ಮ. ತಂದಿ ಮಗಳ ಪತ್ರ ಓದ್ದ, ಕರಂ ಕರಂ ಹೊಲ ಕಡದ, ದೌಡೆ ತಿಂದ, ಬಾಳೆಗಾರರು ಮಾಂಡಲಿಕರನ್ನು ಕರೆಸಿದ, ನಡ್ರಪ್ಪ ಯುದ್ಧಕ್ಕ ಅಂದ. ಒಂದು ತಾನು ಹೊಂಟ್ ನಿಂತ. ಶಿವ, ಇದಕ್ಕ ನಮ್ಮ ತೀವ್ರ ವಿರೋಧ ಅದ ಅಂತ ಮಹಾರಾಣಿ ತಂದೆ ಹೇಳಲಿಕ್ಕೆ ಬೇಕು. ನೀ ಹೇಳಿದ್ದಕ್ಕ ಅವ ವಾಪಸ್ ಹೋಗಂಗಿಲ್ಲಪ್ಪ. ಹಂಗಂದ್ರ ಕಡಿ ಪಕ್ಷ ನಮ್ಮ ವಿರೋಧ ನಿಮ್ ಕತೆ ಒಳಗ್ ಬರ್ಕೋಬೇಕ್ರಿ ಶಿವ. ವಿ ವಾಂಟ್ ಜಸ್ಟಿಸ್. ಆತಡ್ರಪ್ಪ, ಹಂಗ ಮಾಡೋಣಂತೆ. ಆದ್ರೆ ಮುಂದಿನ ಕತೆ ಕೇಳ್ರಿ. ಈ ಸುದ್ದಿ ಕೇಳಿ ಮಹಾರಾಜರಿಗೆ ಆಶ್ಚರ್ಯ ಆಗ್ಯದ. ಎಲ್ಲ ಮಂತ್ರಿ ಮಹಾಪ್ರಭು, ಯಾವ ಸುಳಿವು ನೀಡದೆ ಮಾಂಡಲಿಕರು ಹೀಗೆ ದಂಡೆತ್ತಿ ಬರ್ಬೋದೇನೋ ಯಾವ ಮಂತ್ರಿ? ಬಂದಾತಲ್ಲ ಮಹಾಪ್ರಭು. ಆದ್ರೆ ಇದು ಮಾಂಡಲಿಕರ ತಲೆ ಇಲ್ಲ, ಅವರ ತಲೆಯ ಹಿಂದೆ ಇನ್ಯಾರದ್ದು ತಲೆ ಇದೆ. ಹಂಗೆ ಹೇಳಲಿಕ್ಕೆ ಮಾಂಡಲಿಕರ ತಲೆ ಅಥವಾ ಅವರ ತಲೆ ಕಾರಣ ಆಗಿರ್ಲಿ ಅಥವಾ ಬಾಲ ಕಾರಣ ಆಗಿರ್ಲಿ, ಈಗ ಯುದ್ಧ ಒಂದೇ ಉಪಾಯ. ಬೇಗನೆ ಸೈನ್ಯ ಸಜ್ಜಾಗಲಿ. ಆಗಲಿ ಪ್ರಭು. ಹಿಂಗ್ ಹೇಳಿ ಮಹಾರಾಜರು ತುಂಬು ಬಸರಿಯಾದ ಪುಷ್ಪರಾಣಿ ಯೋಗಕ್ಷೇಮ ಮಹಾರಾಣಿಯವ್ರ ಕೈಯಾಗ ಒಪ್ಪಿಸಿ ಯುದ್ಧಕ್ಕ ಹೊಂಟು ನಿಂತರು. ಅಕ್ಕ, ಮಹಾರಾಜರಿಂದ ಏನೂ ಸುದ್ದಿ ಬರುತ್ತಿಲ್ಲ. ನನಗೆ ಚಿಂತೆ ಆಗಿದೆ. ಚಿಂತೆ ಮಾಡುತ್ತಾ ಕುಳಿತರೆ ಇರುವಂತ ತಂಗಿ, ಮಹಾರಾಜರು ಗೆಲ್ಲೋದರಲ್ಲಿ ಸಂದೇಹವೇ ಇಲ್ಲ. ವಿನಯ್, ನೀನಾದರೂ ತಂಗಿಯೊಡನೆ ಯಾವುದಾದರೂ ಆಟ ಆಡಿಸಿ ಮನರಂಜಿಸಬಾರದೆ? ಅವರು ಯಾವುದಕ್ಕೂ ಒಪ್ಪುತ್ತಿಲ್ಲ ಮಹಾರಾಣಿ. ಸರಿ ಸರಿ ತಂಗಿ, ನೀನು ಬಯಸಿದಾಗ ಮರವಾಗುತ್ತೀಯಂತೆ, ಹೂ ಬಿಡುತ್ತೀಯಂತೆ. ಆಟವಾದರೂ ಆಡಿಸಿ ತೋರಿಸಬಾರದೆ? ಓಹೋ, ಬನ್ನಿ ತೋರಿಸುತ್ತೇನೆ. ಹೆಚ್ಚು ನೀರಾಗಿದೆ ಬಾನು, ನೀರಿಗಿಂತ ಹೆಚ್ಚು ನೀರಾಗಿದೆ ಬಾನು. ಇನ್ಯಾಕೆ ಹೀಗೆಂದು ತಿಳಿಯಲಿಲ್ಲ. ಬಿಳಿಚಿಕೊಂಡಿದೆ ಹಸಿರು ಭಾರವಾಗಿದೆ ನೆರಳು. ಬಿಳಿಚಿಕೊಂಡಿದೆ ಹಸಿರು ಭಾರವಾಗಿದೆ ನೆರಳು. ಹೋಗಬೇಡಿ ತಾಯಿಯನ್ನು ಮಾತ್ರ, ಹೋಗಬೇಡಿ ತಾಯಿಯನ್ನು ಮಾತ್ರ. ಇವರ ಮಾತೇನು ಕೇಳುವುದು? ತುಂಬು ಬಸರಿಯಾದ ನನ್ನ ತಂಗಿಯ ಸುಂದರ ಮುಖ ನೋಡಿ ಮುಗಿಲು ನೀಲೇರಿದೆ, ಎಳೆ ಬಿಸಿಲಿಗೆ ಹಸಿರು ಕುಳಿಚಿಕೊಂಡಿದೆ. ಆದ್ದರಿಂದ ಹಾಗೆ ಕಾಣುವುದು ಸಹಜ. ಎಲ್ಲಿ ತೋರಿಸು ನಿನ್ನ ಆಟವನ್ನು. ಅಕ್ಕ, ನಿನ್ನ ಕೈಗೆ 4 ಹರಳು ಕೊಟ್ಟಿರುತ್ತೇನೆ. ಇವುಗಳಲ್ಲಿ 1ನೇ ಕಲ್ಲನ್ನು ಎಸೆದರೆ ನಾನು ಮರವಾಗುತ್ತೇನೆ. 2ನೇ ಕಲ್ಲನ್ನು ಎಸೆದರೆ ಮರಗಳು ಹೂ ಬಿಡುತ್ತವೆ. 3ನೇ ಕಲ್ಲನ್ನು ಎಸೆದರೆ ಹೂಗಳು ಉದುರುತ್ತವೆ. 4ನೇ ಕಲ್ಲನ್ನು ಎಸೆದರೆ ಪುನಃ ನಾನು ನಿಮ್ಮ ತಂಗಿಯಾಗುತ್ತೇನೆ. ಹೌದಾ? ಎಲ್ಲಿ ತೋರಿಸು ನಿನ್ನ ಆಟವನ್ನು. ಕನ್ಯೆ ಇದ್ದವಳು ಕರಗಿ ಸಣ್ಣ ಮರ, ನಿಂತಿತಣ್ಣ ಎದುರು. ಕನ್ಯೆ ಇದ್ದವಳು ಕರಗಿ ಸಣ್ಣ ಮರ, ನಿಂತಿತಣ್ಣ ಎದುರು. ಶಿವಲೋಕದ ತಂಗಾಳಿ ಬೀಸತಾವ ತೂಗತಾವ ಹಸಿರು. ಶಿವಲೋಕದ ತಂಗಾಳಿ ಬೀಸತಾವ ತೂಗತಾವ ಹಸಿರು.
ಸರಿ ಸರಿ ಈಗೋ ಆನಂದದಿಂದ ಆತುರ ತಾಳದೆ ಹೇಳುತ್ತಿದ್ದೇನೆ ಮಹಾರಾಣಿ, ಮೂರನೇ ಕಲ್ಲನ್ನು ಸೇರಿ. ಸರಿ ಸರಿ ಈಗೋ ಪುಷ್ಪರಾಣಿ ನಮ್ಮನ್ನು ಅಮೃತದ ಕೊಳದಲ್ಲಿ ಅದ್ದೆ ಬಿಟ್ಟಳು. ಎಲ್ಲಿ ಮಹಾರಾಣಿ? ಬೇಗನೆ ಬೇಗನೆ ನಾಲ್ಕನೇ ಕಲ್ಲನ್ನು ಎಸೆಯಿರಿ. ಏನೇ ನನಗೆ ಆಜ್ಞೆ ಮಾಡುತ್ತೇನೆ? ಎಲ್ಲಿ ಯಾವಾಗ ಏನು ಮಾಡಬೇಕೆಂದು ನನಗೆ ತಿಳಿಯದೆ ಮದ್ದು ಮಾಟ ಮಾಡಿ ಮಹಾರಾಜರನ್ನು ವಶೀಕರಣ ಮಾಡಿಕೊಂಡಿದ್ದಳಲ್ಲವೇ? ಪುನಃ ಯಾರು ಇವಳನ್ನು ಮರವಾಗಿ ಮನುಷ್ಯಳನ್ನಾಗಿ ಮಾಡುತ್ತಾರೆ ನೋಡುತ್ತೇನೆ. ವಿನಯ್, ಮರ ಕಟುಕರನ್ನು ಕರಗಿಸಿ ಮರ ಕಡಿಸಿ ಬಿಡು. ಅಯ್ಯೋ ಶಿವನೇ, ಮರ ಕಟಕರನ್ನು ಕರೆಸಿ ಮರ ಕಡಿಸಬಿಟ್ಟ. ಹಂಗಾಗ್ಲಿಲ್ಲ ತಮ್ಮ. ಮರ ಕಟಕರು ಮರ ಕಡಿಲಿಕ್ಕೆ ಹೋದ್ರು. ಕಾಡಿನ ಎಲ್ಲ ಪ್ರಾಣಿ ಪಕ್ಷಿ ಮೇಲೆ ಹೆರಿಗೆ ಅಲ್ಲಿಂದ ಓಡಿಸ್ಬಿಟ್ಟು ಮುಂದೇನಾ ಶಿವ? ಈಗ ಕಾಡಿನ ಎಲ್ಲ ಪ್ರಾಣಿ ಪಕ್ಷಿ ಹೊರಮನೆ ಸುತ್ತರೆ ಗೆರಾವ್ ಮಾಡ್ಬಿಟ್ಟವ. ಹೊರಮನ್ಯಾಗ ಮಹಾರಾಜರಿಲ್ಲ, ಊರಾಗ ಮಂತ್ರಿ ಸೈನಿಕರಿಲ್ಲ. ಮಹಾರಾಣಿ ಇದ್ರು ಆಕೆ ಮಾತು ಕೇಳಲಿಕ್ಕೆ ಪ್ರಾಣಿ ಪಕ್ಷಿ ತಯಾರಿಲ್ಲ. ಮುಂದೆ ಯಾಕಪ್ಪ ನಮ್ಮ ಕತೆ ನಡೆಸೋದು? ಶಿವ, ನೀವ ಹೋಗಿ ಅವು ಬುದ್ಧಿ ಹೇಳ್ಬೋದಲ್ಲ. ಅದು ನಮ್ಮ ಕೈಯಾಗಿಲ್ಲದಪ್ಪ. ನಿಂತಿರಿ ನಮ್ಮ ಕಡೆಗೊಂದು ಗಿಳಿ ಬರಿ ಸಂಧಾನಕ್ಕೆ ಬರೋಂಗ್ ಕಾಣ್ತದೆ. ನಮಸ್ಕಾರ, ನೀವು ಪುಷ್ಪರಾಣಿಗೆ ಸಂಬಂಧಪಟ್ಟವರ? ಹೌದು, ನಾವ ಆಕಿ ಕತೆ ಹೇಳೋ ಕತೆಗಾರರು. ಹಾಗಿದ್ದರೆ ಕೇಳಿ, ಪುಷ್ಪರಾಣಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಸಂಬಂಧಪಟ್ಟವರಿಗೆ ತಿಳಿಸಿ. ಸಕೃತಿಂದ ಸಂತೋಷ ಆತಪ್ಪ ಗಿಳಿರಾಮ. ಕತೆ ಹೇಳು ನಮ್ಗ ಇಷ್ಟು ಸಂತೋಷ ಆಗಿರ್ಬೇಕಾದ್ರೆ ರಾಜ ರಾಣಿಯವ್ರಿಗೆ ಎಷ್ಟು ಸಂತೋಷ ಆಗಿರ್ಬಾರ್ದ? ಶಿವಾಪುರ ಪಟ್ಟಣದ ಸಮಸ್ತ ಮಂದಿಗೆ ಎಷ್ಟು ಸಂತೋಷ ಆಗಿರ್ಬಾರ್ದ? ಶಿವ, ಇಲ್ಲೇ ಶಿವ ನೀವು ತಪ್ಪೋದು. ಈ ಸಂತೋಷ ಯಾರಿಗೂ ಬೇಡ ಅಂತನ ಮಹಾರಾಣಿ ಪುಷ್ಪರಾಣಿನ ಮರ ಮಾಡಿ ಆಳಲ್ಲ. ಆದ್ರ ಮಹಾರಾಣಿನು ಹೆಂಗಸಲೇನಪ್ಪ? ಅದಕ್ಕ ಸವತಿ ಮತ್ಸರ ಬಂದದಲ್ಲಪ್ಪ. ಆಕಿನು ತಾಯಿಯಲ್ಲೇನಪ್ಪ? ಅಲ್ಲಂತ ಇಷ್ಟೆಲ್ಲ ಕತಿ ನಡೆದದ. ತಮ್ಮ, ನಮ್ಮ ಕತೆ ಒಳಗ ತಪ್ಪಾಗ್ಯದ. ಆಕೆ ಬಂಜೆ ಅಂದ್ಮೇಲೆ ಆಕಿನೊಳಗ ತಾಯ್ತನದ ಅಪೇಕ್ಷಾ 2 ಪಟ್ಟಿರ್ತದ. ಅದು 2 ಪಟ್ಟು ಕೆರಳಿದ್ದಕ್ಕ ನಮ್ ಕತಿ ಪರಿಸ್ಥಿತಿ ಹೀಗಾಗ್ಯದ. ಅಮ್ಮ, ಹಾಂಗ ಅನ್ಬೇಡ. ಇಲ್ಲಿ ತನಕ ಆಕಿನೊಳಗ ಸವತಿ ಮತ್ಸರ ಕೆರಳ್ದಂಗ 2 ಪಟ್ಟು ತಾಯ್ತನ ಕೆರಳಿಸ್ಬೇಕೇನಪ್ಪ? ಏನ್ ಶಿವ ನೀವು ಹೇಳೋದು? ಅಂದ್ರ ಆಕಿಗೆ ಅವಳಿ ಜವಳಿ ಮಕ್ಕಳಾದ ಈಗ. ಒಡ ಶಿವಲಿಂಗ ಸ್ವಾಮಿ ಅವನ ಏರಿಯಾಕ್ ನಾವು ಪ್ರವೇಶ ಮಾಡೋದು ಬೇಡ. ಈಗ ಒಂದು ಟ್ರಿಕ್ ಮಾಡೋಣ. ಪುಷ್ಪರಾಣಿ ಮಗನ್ನ ಮಹಾರಾಣಿ ತನ್ನ ಮಗ ಒಪ್ಕೊಳಕ್ ಮಾಡೋಣ. ಹೆಂಗ? ಮಹಾರಾಣಿಗೆ ಒಂದು ಕನಸು ಬೀಳಕ್ ಮಾಡೋಣ. ಕನಸಿನ್ಯಾಗ ಆಕಿಗೆ ತಾನೆ ಎಷ್ಟು ಆದ ಗಿಳಿ ಗಿಡನ ಆಟ ಆಡ್ಲಿ. ಗಿಣಿರಾಮ, ಅವ್ ಕನಸಿನ್ಯಾಗ ನಿನಗೊಂದು ಇಂಪಾರ್ಟೆಂಟ್ ಪಾಠ ಕೊಡ್ತೀವನಪ್ಪ. ಓಹೋ, ನೀನು ಕನಸಿನ್ಯಾಗ ಮಹಾರಾಣಿ ತಾಯ್ತನ ಕೇಳೋಂಗ್ ಮಾಡ್ಬೇಕೇನಪ್ಪ? ರಾತ್ರಿ ಆತಂತ ಕಾಣ್ತದ. ಮಹಾರಾಣಿಯವ್ರು ಮಲ್ಕೊಂಡಾರೇನು? ಮಲ್ಕೊಳಿಗೆ ಬರ್ಲಿಕ್ಕತ್ತಾರ. ಮಹಾರಾಣಿಯವ್ರು ಮಲ್ಕೊಂಡು ನಡ್ರಿ ಕನಸು ಶುರು ಮಾಡೋಣ. ನಡ್ರಿ ನೋಡು. ಮಹಾರಾಣಿ, ಅದು ನೋಡಿ, ಅಂಗಳದಲ್ಲಿ ರೆಕ್ಕೆ ಬಲಿಯದ 2
ಗಿಳಿ ಮರಿ ಹಾರಲಿಕ್ಕೆ ಕಲಿಯುತ್ತಿವೆ. ಅಲ್ಲಿ ನೋಡ ಗಿಡುಗ ಮರದಂತ ರೆಕ್ಕೆ ಕೆದರಿ ನೀಲಿ ಆಕಾಶದಲ್ಲಿ ಹೊಂಚುತ್ತಾ ಹಾರುತ್ತಿದೆ. ಅಬ್ಬ, ನಾವು ಸಾಕಿದ ಗಿಡುಗ ಕೂಡ ಇಷ್ಟು ರಭಸ ವೀರಾವೇಶದಿಂದ ಎರಗುತ್ತಿರ್ಲಿಲ್ಲ. ಗಿಡುಗ ಯಾಕೆ ಇನ್ನು ಗಿಳಿ ಮರಿಯನ್ನು ಹಿಡಿಯುತ್ತಿಲ್ಲ? 2 ಮರಿ ಇರೋದರಿಂದ ಯಾವುದನ್ನು ಮೊದಲು ಹಿಡಿಯಬೇಕೆಂದು ಅದಕ್ಕೆ ಗೊಂದಲವಾಗಿದೆ. ಒಂದು ಮರಿ ನಿಮ್ಮ ಹತ್ತಿರವೇ ಬರುತ್ತಿದೆ ಮಹಾರಾಣಿ. ನೋಡಿ, ಒಂದೇ ಬಿಡ್ತು. ಹೌದಲ್ಲವೇ? ಈ ಮರಿ ನನ್ನ ಹತ್ತಿರವೇ ಬಂದು ಬಿಟ್ಟಿತ್ತಲ್ಲವೇ? ಮಹಾರಾಣಿ, ಅದೋ ನೋಡಿ, ಗಿಡುಗ ಅಲ್ಲಿ ಕೂತು ಹೊಂಚುತ್ತಿದೆ. ನೀವೇ ಈ ಗಿಳಿ ಮರಿಯನ್ನು ಹಿಡಿದು ಅದರತ್ತ ಎಸೆದು ಬಿಡಿ. ಹೌದು ಹೌದು, ಈಗ ಅಮ್ಮ ಕಾಪಾಡು, ಅಮ್ಮ ಗಿಡುಗನಿಂದ ಕಾಪಾಡು. ಕೇಳಿದೇನೇ? ಮಕ್ಕಳ ಆಗಿತ್ತುದಲ್ಲಿ ನನಗೆ ಅಮ್ಮ ಎನ್ನುತ್ತಿದೆ. ನನಗೆ ಕೇಳಿಸಲೇ ಇಲ್ಲವಲ್ಲ. ನಿನ್ನ ಹೃದಯ ಬತ್ತಿ ಹೋಗಿದೆಯೇನೆ? ಕೇಳು. ಅಮ್ಮ ಕಾಪಾಡು, ಅಮ್ಮ. ಮಕ್ಕಳ ಆಗಿತ್ತುದಲ್ಲಿ ನನಗೆ ಅಮ್ಮ ಎನ್ನುತ್ತಿದೆ. ಗಿಳಿ ಮರಿಗಳ ಈ ಸುಂದರವಾದ ಪ್ರಪಂಚದಲ್ಲಿ ನಾನು ತೇಲಿ ಹೋಗುತ್ತಿದ್ದೇನೆ. ಭೂತವಾದದ್ದು ಹೊರಬಂದು ಗೋಚರವಾಗುತ್ತಿದೆ. ಇದು ಹೋದ ಜನ್ಮದಲ್ಲಿ ನನ್ನ ಮಗು ಆಗಿದ್ದೆ ಎಂದು ಅನುಮಾನ. ಕಂದ, ನೀನ ಯಾರ ಮಗು ಕಂದ? ಅಮ್ಮ ನನಗೆ ಅಮ್ಮ ಎನ್ನುತ್ತಿದೆ. ಹೌದೌದು, ಇದು ನನ್ನ ಮಗುವೇ. ಆದರೆ ಪಕ್ಷಿಗಳು ನನ್ನ ಕಡೆಗೆ ನೋಡುತ್ತಿವೆಯಲ್ಲ. ಇಲ್ಲ ಇಲ್ಲ, ಈ ಮರಿಯನ್ನು ಗಿಡುಗನಿಗೆ ಕೊಡುವುದಿಲ್ಲ. ಹೆದರಬೇಡಿ, ಈ ಮರಿ ನಿಮ್ಮದು, ತೆಗೆದುಕೊಳ್ಳಿ. ನಾನೇನೋ ಕೇಸರಿ, ಆದರೆ ಇದು ನಿಮ್ಮ ಮಗು ತಾಯಿ. ನಿಜವಾಗಿಯೂ? ನಿಜ ಹೇಳುತ್ತಿದ್ದೇನೆ, ಇದು ಮಮಗ ತಾಯಿ. ಅಕ್ಕಪಕ್ಕ ಯಾರಾದರೂ ದೇವತೆಗಳಿದ್ದರೆ ವಿವರಿಸಿ ಅಪ್ಪ. ಹೌದ್ರಿ ತಾಯಿ, ಅದು ನಿಮ್ ಕೂಸು. ಈಗಷ್ಟ ತೊದಲ್ ಮಾತ್ನ್ಯಾಗ ಕೊಟ್ಟು ಮೊದಲಿಗೆ ನಿಮಗ ಅಮ್ಮ ಅಂದಾನ. ಅದು ಹೇಗೆ? ಪುಷ್ಪರಾಣಿ ವನದೇವತೆ ಮಗಳು. ಆಕಿ ತನ್ನ ಮನಸ್ಸಾದಾಗ ಮರ ಹಾಕು. ಇವ ಆಕಿ ಮಗ. ಅವ್ರ ಅಜ್ಜಿ ಆಶೀರ್ವಾದದಿಂದ ಹಿಂಗ ಗಿಳಿಯಾಗಿ ನಿಮ್ ತೊಡಿ ಏರ್ಯಾನ. ಪಕ್ಷಿಗಳೇ, ಏನೂ ಅರಿಯದೆ ನಾನು ಪುಷ್ಪರಾಣಿಯನ್ನು ಮರವಾಗಿಸಿದ್ದೇನೆ. 4ನೇ ಕಲ್ಲನ್ನು ಎಲ್ಲೋ ಎಸ್ತಿದ್ದೇನೆ. ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಮರವಾಗಿರುವ ನನ್ನ ತಂಗಿಯನ್ನು ಪುನಃ ನೀವಾದರೂ ಮನುಷ್ಯರನ್ನಾಗಿ ಮಾಡಿ. ಮಹಾರಾಣಿ, ಮಹಾರಾಣಿ, ಏನಿದೆಲ್ಲ? ಯುದ್ಧಕ್ಕೆ ಹೋದರೆ ನಿನ್ನ ತಂದೆ ಸೋದರರ ನಿಂತು ಕಾದಾಡಿದರು. ಅರಮನೆಯಲ್ಲಿ ಪುಷ್ಪರಾಣಿ ಕಾಣಿಸುತ್ತಿಲ್ಲ. ಎಲ್ಲವೂ ವಿಚಿತ್ರವಾಗಿದೆ. ಏನಿದು? ಪ್ರಭು, ನನ್ನನ್ನು ಕ್ಷಮಿಸಿಬಿಡಿ. ನನ್ನ ಪಾಪ ಕೃತ್ಯಕ್ಕೆ ಬಲಿಯಾಗಿ ಪುಷ್ಪರಾಣಿ ಮರವಾಗಿದ್ದಾಳೆ. 4ನೇ ಕಲ್ಲನ್ನು ಎಲ್ಲೋ ಎಸ್ತಿದ್ದೇನೆ. ನಿಮ್ಮನ್ನು ಯುದ್ಧಕ್ಕೆ ಅಟ್ಟಿದವಳು ನಾನೇ. ಪುಷ್ಪರಾಣಿಯನ್ನು ಬಲೆ ತೆಗೆದುಕೊಂಡವಳು ನಾನೇ. ಈ ಪಾಪ ಕೃತ್ಯಕ್ಕೆ ಕೊನೆಯ ಪಕ್ಷ ನನಗೆ ಗಲ್ಲು ಶಿಕ್ಷೆಯಾದರೂ ಆಗಬೇಕು. ಈಗ ಸಾವಿನಡೆಗೆ ಹೊರಡುತ್ತಿದ್ದೇನೆ. ತಾಯಿ ತಾಯಿ ತಡ್ರಿ ತಾಯಿ ತಡ್ರಿ. ನೀವು ಹೋಗೋದು 4ನೇ ಕಲ್ಲು ಉಪವನದಾಗ ಗಿಳಿಮರಿ ಹತ್ತಿರದರಿ. ಎಲ್ಲರೂ ಅಲ್ಲಿಗೆ ಹೋಗೋಣ ಬರ್ರಿ. ಮನಪಾಲಕ, 4ನೇ ಕಲ್ಲು ಗಿಳಿಮರಿ ಹತ್ತಿರ ಇದೆಯಂತೆ. ಮಹಾಪ್ರಭು, ಗಿಳಿ 4ನೇ ಕಲ್ಲು ತಗೊಂಡು ಬಂದದ, ತಗೋರಿ. ಮಹಾರಾಣಿ, 4ನೇ ಕಲ್ಲು ಇಲ್ಲಿದೆ. ಇದನ್ನು ನೀನೇ ಎಸೆಯಬೇಕು. ಆಯಿತು ಪ್ರಭು.